ಬೈಂದೂರು ಕ್ಷೇತ್ರವನ್ನ ಒಂದು ಅಭಿವೃದ್ಧಿ ದಿಕ್ಕಿನಲ್ಲಿ ತೆಗೆದುಕೊಂಡುವಂತ ದಿಕ್ಕಿನಲ್ಲಿ ಸನ್ಮಾನ್ಯಶ್ರೀಯುತ ನರೇಂದ್ರ ಮೋದಿಜಿಯವರ ಕೇಂದ್ರ ಸರ್ಕಾರದ ಆಶೀರ್ವಾದ ಮತ್ತೆ ಸನ್ಮಾನ್ಯಶ್ರೀಯುತ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಇದ್ದಂತ ಅವಧಿಯಲ್ಲಿ ಹೆಚ್ಚಿನ ಒಂದು ಅನುದಾನವನ್ನ ತರುವಂತ ಪ್ರಯತ್ನಗಳು ಮಾಡಿದ್ವಿ. ಯಡಿಯೂರಪ್ಪ ಸಾಹೇಬರಿಗೂ ಕೂಡ ವಿಶೇಷವಾದಂತ ಒಂದು ಅಭಿಮಾನ, ಅವರನ್ನು ಕೂಡ ಸಂಸತ್ ಸದಸ್ಯರಾಗಿ ಆಶೀರ್ವಾದ ಮಾಡಿದಂತ ನಮ್ಮ ಬೈಂದೂರು ಕ್ಷೇತ್ರಕ್ಕೆ ಸ್ವತಃ ಅವರ ಅವಧಿಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಕೇಂದ್ರದಿಂದ ನಮ್ಮ ಬೈಂದೂರಿಗೆ ಹಾದು ಹೋಗುವಂತ ರಸ್ತೆಗಳನ್ನ, ನಮ್ಮ ಮಲೆನಾಡು ಮತ್ತೆ ಕರಾವಳಿಗೆ ರಸ್ತೆಯನ್ನ ಬೆಸೆಯುವಂತ ಒಂದು ಕೆಲಸವನ್ನ ರಾಷ್ಟ್ರೀಯ ಹೆದ್ದಾರಿಯಾಗಿ ಅಪ್ಗ್ರೇಡ್ ಮಾಡಿದಂತ ಪ್ರತಿಫಲ ಇವತ್ತು ಹೊಸನಗರದಿಂದ ನಾವು ಬರುವಂತ ರಸ್ತೆ, ಬೈಂದೂರು ರಸ್ತೆ ಇವತ್ತು ಹೆದ್ದಾರಿಯಾಗಿ ವೈಂಡಿಂಗ್ ಆಗ್ತಾ ಇದೆ ಕೆಲಸ. ವಿಶೇಷವಾಗಿ ಕಳಸವಳ್ಳಿ ಸಿಗಂದೂರು ಸೇತುವೆ ನಮ್ಮ ಮಲೆನಾಡಿಗೆ ಕರಾವಳಿಗೆ ಬರಲಿಕ್ಕೆ, ವಿಶೇಷವಾಗಿ ದೇವಸ್ಥಾನಗಳ ಒಂದು ತವರೂರು ನಮ್ಮ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನಕ್ಕೆ, ಸಿಗಂದೂರು ಚೌಡೇಶ್ವರಿ ಇರ್ಬೋದು, ಈ ಕಡೆ ಬಂದ್ರೆ ಭಟ್ಕಳ ಇರ್ಬೋದು, ಮುರುಡೇಶ್ವರ ಇರ್ಬೋದು, ಈ ರೀತಿ ಶಾರ್ಟೆಸ್ಟ್ ರೂಟ್ ಅನ್ನ ಒಂದು ಗ್ರಾಮ ಪಂಚಾಯಿತಿಯ ರಸ್ತೆಯನ್ನ ಅದನ್ನು ಕೂಡ ರಾಷ್ಟ್ರೀಯ ಹೆದ್ದಾರಿ ಮಾಡಿ ಕೇಂದ್ರದಿಂದ 500 ಕೋಟಿ ತಂದು ಕೇಬಲ್ ಸ್ಟೇ ಟೆಕ್ನಾಲಜಿಯ ಒಂದು ಸೇತುವೆಯನ್ನ 4 ವರ್ಷದಲ್ಲಿ ಅದನ್ನು ಮುಗಿಸುವಂತ ಕೆಲಸ ಇವತ್ತಾಗಿದೆ. ಈ ಯುದ್ಧದ ಒಂದು ಪರಿಸ್ಥಿತಿ ಇರೋದ್ರಿಂದ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು. ಗೌರವಂತ ಪ್ರಧಾನಮಂತ್ರಿಗಳನ್ನ ಕರ್ಕೊಂಡ್ಬಂದು ಆ ಐತಿಹಾಸಿಕವಂತ ಸೇತುವೆಯನ್ನು ಉದ್ಘಾಟನೆ ಮಾಡಿಸಬೇಕಂತ ಕೂಡ ಪ್ರಯತ್ನ ಆಗ್ತಿದೆ. ಮೂರನೇದು, ನಾವು ಹೊಸನಗರದಿಂದ ಬೈಂದೂರಿ ಬರ್ಲಿಕ್ಕೆ ಸುಮಾರು 222 ಕರ್ವ್ಸ್ ಇದೆ, 222 ಕರ್ವ್ಸ್. ಯಾವುದೇ ಪ್ರವಾಸಿಗರು ಬರಬೇಕಂದ್ರೆ ತುಂಬಾ ಸ್ಟ್ರೈನ್ ಆಗ್ತಾ ಇತ್ತು. ಆ 33 ಆ ಕರ್ವ್ಸ್ ಇರುವಂತ ಹೊಸನಗರದಿಂದ ಆಡುಗೋಡಿ ಏನಿದೆ ಅಲ್ಲಿ ಬರ್ಲಿಕ್ಕೆ ಸುಮಾರು 1.5 ಗಂಟೆ ಸಮಯ, 30 ಕಿಲೋಮೀಟರ್ ವರೆಗೂ 1.5 ಗಂಟೆ ಸಮಯ ಬೇಕು. ಮತ್ತೆ ನಂಬರ್ ಆಫ್ ಕರ್ವ್ಸ್ ಇತ್ತು.